ಓಕೆ. ಭಾರತ ಚುನಾವಣಾ ಆಯೋಗ ನಡೆಸುತ್ತಿರುವ SIR ಪ್ರಕ್ರಿಯೆಯಲ್ಲಿ BLOರು ಪ್ರತಿ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಹಂಚುತ್ತಿದ್ದು, ಅದರಲ್ಲಿ ತಮ್ಮ ವಿವರಗಳನ್ನು ತುಂಬಿ ಸಹಿ ಮಾಡಿ BLOರಿಗೆ ಹಿಂತಿರುಗಿಸಬೇಕು. EF ಫಾರ್ಮ್ ಹಿಂತಿರುಗಿಸಲಿಲ್ಲ ಅಂದರೆ ಕರಡು ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುವುದಿಲ್ಲ. ಒಂದು ವೇಳೆ ನಿಮ್ಮದು ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಅದಕ್ಕೆ 1 ತಿಂಗಳ ಸಮಯಾವಕಾಶ ಇರುತ್ತದೆ. ಅದರ ಸದುಪಯೋಗ ಪಡ್ಕೊಂಡು ಮುಂದಿನ ದಿನದಲ್ಲಿ ಆದರೂ ನೀವು ಅದು ಫಾರಮ್ ತುಂಬಿಕೊಡಬೇಕು. ಒಂದು ವೇಳೆ ನಿಮ್ಮದು ವೋಟರ್ ಲಿಸ್ಟ್ನಲ್ಲಿ ಹೆಸರು ಬರಲಿಲ್ಲ ಅಂತಂದರೆ ನಿಮಗೆ ಮುಂದೆ ಯಾವ ಸರ್ಕಾರದ ಗ್ಯಾರಂಟಿ ಸಿಗೋದಿಲ್ಲ, ಪ್ರತಿಯೊಂದಕ್ಕೂ ತೊಂದರೆ ಆಗುತ್ತದೆ. ಅದಕ್ಕೆ ದಯಮಾಡಿ ತಾವು ತಮ್ಮ ವಿವರವನ್ನು ವೋಟರ್ ಲಿಸ್ಟಿಗೆ ಮತ್ತು BLOರಿಗೆ ಆ ಫಾರ್ಮ್ ತುಂಬಿಕೊಟ್ಟಾಗ ಮಾತ್ರ ನಿಮಗೆ ಒಳ್ಳೆಯದಾಗ್ತದೆ. ಆಮೇಲೆ ಇನ್ನೊಂದು ವಿಷಯಪ್ಪ ಅಂದರೆ BLOರಿಗೆ ಹೇಳೋದೇನೆಂದರೆ, ನೀವು ಅವ್ರ ಮನೆಯಲ್ಲಿ ಇಲ್ಲಂತಾಗಲಿ ಅಥವಾ ಬೇರೆ ಅವರು ಎಲ್ಲಾದರೂ ಬರ್ತಾರೆ ಅಂತ ತಿಳ್ಕೊಂಡು ನೀವು ಗುಡಿಯಲ್ಲಿ, ಮಸೀದಿಯಲ್ಲಿ, ಕಲ್ಯಾಣ ಮಂಟಪದಲ್ಲಿ ಕೂತು ಎಲ್ಲರನ್ನ ಅಲ್ಲೇ ಕಲಿಸಿ ಅಲ್ಲೇ ಫಾರಮ್ ತುಂಬಿಕೊಡೋ ವಿಚಾರ ಮಾಡಬಾರ್ದು. ದಯಮಾಡಿ ತಾವು ಮನೆಗೆ ಹೋಗಿ ನೀವು ಅವ್ರಿಗೆ ಫಾರಮ್ ಕೊಟ್ಟು ಅವ್ರ ವಿವರ ಬರ್ಕೊಂಡು ಬಂದು ಅವ್ರ ಮನೆಗೆ ಒಂದು ವೈಟ್ ಸ್ಲಿಪ್ ಹಚ್ಚಿದ್ರಂದ್ರೆ ನೀವು ಹೋಗಿ ಬಂದದ್ದು ಅದಕ್ಕೆ ಸಾಬೀತಿರ್ತದೆ. ಅದಕ್ಕೆ ದಯಮಾಡಿ ತಾವು ಮನೆಗೆ ಭೇಟಿ ಕೊಟ್ಟು ವೈಟ್ ಸ್ಲಿಪ್ ಹಚ್ಚಬೇಕು. ಒಂದು ವೇಳೆ ಅವ್ರ ಮನೆಯಲ್ಲಿ ಇರಿದಿದ್ರು 3 ಸಾರಿ ಹೋಗಿ ನೋಡಿ 3 ಸಾರಿ ಅವರು ಇರಿದಿದ್ರಲ್ಲಿ ಕೆಂಪು ಸ್ಲಿಪ್ಪನ್ನು ಹಚ್ಚಿ ಬರಬೇಕು. ಅಷ್ಟರೊಳಗೆ ಅವರು ಎಲ್ಲ ಆ ಮನೆಯವರು ಬಂದು ನಿಮ್ಮ ಫಾರ್ಮ್ ತುಂಬಿಕೊಡ್ತಾರೆ. ಅದಕ್ಕೆ ದಯಮಾಡಿ ಎಲ್ಲ ಮತದಾರ ಬಾಂಧವರಲ್ಲಿ ಕೇಳ್ಕೊಳ್ಳೋದಂದರೆ, ನೀವು ಇದರಲ್ಲಿ ಅಲಕ್ಷ್ಯ ತೋರದೆ ಎಲ್ಲರೂ ನಿಮ್ಮ ಫಾರ್ಮ್ಗಳನ್ನು ತುಂಬಿ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರೋಂಗೆ ಮಾಡಿಕೊಳ್ಬೇಕಂತ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಫಾರಮನ್ನು ಈಗ ನನ್ನ ಮನೆಯಲ್ಲಿ ಮತ್ತು ನನಗೂ ಮತ್ತು ನನ್ನ ಕುಟುಂಬದವರಿಗೆ ಸಹಿತ ಕೊಟ್ಟಿರ್ತಾರೆ. ನಾವು ಅದನ್ನು ಫಾರಮ್ ತುಂಬಿಕೊಡ್ಲಾಕತ್ತೀವಿ. ನಾವು ಎಲ್ಲರೂ ಏನಿದ್ದದ್ದು ನನಗೆ 1-2 ಹೆಸರು ನಮ್ಮ ಮೊಮ್ಮಕ್ಕಳ ಹೆಸರು ಬರಬೇಕಾಗಿತ್ತು. ಅದರಲ್ಲಿ 1 ಹೆಸರನ್ನು ನಾವು ಹೊಸದಾಗಿ ತುಂಬಿಕೊಡ್ತಾ ಇದ್ದೀನಿ. ಹೀಗೆ ಇಲ್ಲಿದ್ದ BLOಗಳು ಮತ್ತು AC ಅವರು, ತಹಸೀಲ್ದಾರರು, ಎಲ್ಲ ಸೂಪರ್ವೈಸರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇದೇ ರೀತಿ ಕೆಲಸ ಮಾಡಿದಲ್ಲಿ ನಾವು ಇನ್ನೂ 1 ತಿಂಗಳಲ್ಲಿ 15-20 ದಿನದಲ್ಲೇ ಇವರು ಕೆಲಸ ಮುಗಿಸ್ತಾರಂತ ನನಗೆ ನಂಬಿಕೆ ಅನಿಸಿದೆ. ಈಗಾಗಲೇ 3-4 ದಿನದಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. BLOರಿಗೆ ಹೇಳೋದೇನೆಂದರೆ, ದಯಮಾಡಿ ನಾನು ಈಗಾಗಲೇ ಹೇಳೀನಿ, ಮತ್ತೇನು ಹೇಳ್ತೀನಿ, ನೀವು ಪ್ರತಿ ಮನೆಗೆ ಹೋಗೋದು ಅವಶ್ಯ ಇರ್ತದೆ. ಅದು ಬಿಟ್ಟು ನೀವು ಎಲ್ಲಿ ಗುಡಿ ಗುಂಡಾರ ಮಸೀದಿಯಲ್ಲಿ ಕುಂತು ನೀವು ಏನೋ ಒಂದು ವೇಳೆ ನೀವು ಯಾವುದಾದ್ರೂ ಚುನಾವಣಾ ಪ್ರಕ್ರಿಯೆ ಫಾರಮ್ ತುಂಬಿಕೊಟ್ರೆ ನಿಮ್ಮ ನೌಕರಿ ಧಕ್ಕೆ ಆಗ್ತದೆ. ಈಗಾಗಲೇ ನೀವು ನಿನ್ನೆ TV ನೋಡಿರ್ಬೋದು. ದಯಮಾಡಿ ಅಂಥ ಕೆಲಸ ಮಾಡಬಾರ್ದು. ನೀವು ಪ್ರತಿ ಮನೆಗೆ ಹೋಗೋದು ಕಂಪಲ್ಸರಿ ಹೋಗಿ ಬಂದರೆ ಚೆನ್ನಾಗಿರ್ತದೆ.